ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ ಬಿ ಕಾಮ್ನ ಫಿನಾನ್ಷಿಯಲ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು ಬಂದುಬಿಟ್ಟು SCP ಸಿಲೆಬಸ್ ಆಗಿದೆ. ಇವಾಗ ನ್ಯೂ ಸಿಲೆಬಸ್ ಏನು ಬಂದಿದೆಯೋ ಆ ಬೇಸಿಸ್ ಮೇಲೆ ಫಸ್ಟು ಫಿನಾನ್ಷಿಯಲ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅದರಲ್ಲಿ ಫಸ್ಟ್ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋಯಿಂದ ನಾನು ಫಸ್ಟ್ ಸೆಮ್ ಸಿಲೆಬಸ್ ಏನಿದೆಯೋ ಕಂಪ್ಲೀಟಾಗಿ ಕವರ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಸಬ್ಜೆಕ್ಟ್ ನಾನು ಇವತ್ತು ಯಾವ್ದು ಮಾಡ್ತಿರೋದು ಅಂದರೆ ಫಿನಾನ್ಷಿಯಲ್ ಅಕೌಂಟಿಂಗು. ಅದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟ್ನೂ ಕೂಡ ಕವರ್ ಮಾಡ್ತಾ ಹೋಗ್ತೀನಿ. ಸೊ ಇದು ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಚಾಪ್ಟರ್ 1 ಬಂದುಬಿಟ್ಟು ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು ಫಸ್ಟ್ ಪಾರ್ಟ್ 1 ವಿಡಿಯೋ ಆಗಿದೆ. ಸೊ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಬೇಸಿಸ್ ಏನು ಅಂದರೆ ಫುಲ್ಲು ಡೀಟೇಲ್ ಅಬೌಟ್ ಇದು ಥಿಯರಿ ಏನಿದೆಯೋ ಥಿಯರಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಪಾರ್ಟ್ 3ಇಂದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲನೂ ಕೂಡ ನಾನು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಎಲ್ಲರೂ ಕೂಡ ಪ್ಲೇಲಿಸ್ಟಲ್ಲಿ ಒಂದ್ಸತಿ ವೀಡಿಯೋ ನೋಡಿ, ಪ್ರತಿಯೊಂದು ವೀಡಿಯೋನೂ ಕೂಡ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಇದು 2024ನ ಸಿಲೆಬಸ್ ಆಗಿದೆ. ಸೊ 2024 ಫಸ್ಟ್ ಸೆಮ್ ಬಿ ಕಾಮ್ನ ಸಿಲೆಬಸ್ ಇದು, ಓಕೆನಾ. ಸೊ ಇಂಟ್ರೊಡಕ್ಷನ್ ಟು ಅಕೌಂಟಿಂಗಲ್ಲಿ ಫಸ್ಟ್ ಏನು ಅಂದರೆ ಡೆಫಿನೇಷನ್. ಸೊ ಅಕೌಂಟಿಂಗ್ ಡೆಫಿನೇಷನ್ ಏನು ಅಂತ ಹೇಳಿ ನಾವು ಫಸ್ಟ್ ನೋಡ್ತಾ ಹೋಗೋಣ. ಸೊ ನೋಡಿ ಇಲ್ಲಿ, ಅಕಾರ್ಡಿಂಗ್ ಟು ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್, ಅಕೌಂಟಿಂಗ್ ಈಸ್ ಅ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, measuring and communicating accounting information to permit judgment and decision by the users of information ಅಂತ ಹೇಳ್ತಾರೆ. ಅಂದರೆ ಅಕಾರ್ಡಿಂಗ್ ಟು ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಪ್ರಕಾರ ನಿಮಗೆ ಡೆಫಿನೇಷನ್ ನೀವು ಕೇಳಿದ್ರು ಎಕ್ಸಾಮಲ್ಲಿ ಅಂದರೆ ನೀವು ಇದೇ ರೀತಿ ಬರೀಬೇಕಾಗುತ್ತೆ. ಅಕಾರ್ಡಿಂಗ್ ಟು ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಪ್ರಕಾರ ಅಕೌಂಟಿಂಗ್ ಅಂದರೆ ಏನು ಅಂದರೆ, ಅಕೌಂಟಿಂಗ್ ಅನ್ನೋದೇನು ಅಂದರೆ ಒಂದು ಪ್ರೋಸೆಸ್ ಅಂತೀವಿ. ಯಾವ ಥರ ಪ್ರೋಸೆಸ್ಸು ಅಂದರೆ ಐಡೆಂಟಿಫೈಯಿಂಗ್, ಮೆಷರಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಅಂದರೆ ಏನೇನೆಲ್ಲ ಇನ್ಫಾರ್ಮೇಷನ್ ಇರುತ್ತೋ ಫಸ್ಟ್ ಅದನ್ನು ಐಡೆಂಟಿಫೈ ಮಾಡ್ತಾರೆ ಆ್ಯಂಡ್ ಮೆಷರ್ ಮಾಡ್ತಾರೆ, ವೆದರ್ ದ ಇನ್ಫಾರ್ಮೇಷನ್ ಕರೆಕ್ಟಾ ರಾಂಗಾ ಅಂತ ಹೇಳಿ ನಮಗೆ ಬ್ಯಾಲೆನ್ಸ್ ಶೀಟಲ್ಲಿರೋ ಇನ್ಫಾರ್ಮೇಷನ್ಗೂ ರಿಸಿಪ್ಟ್ಸಲ್ಲಿ ಇನ್ಫಾರ್ಮೇಷನ್ಗೂ ಕಂಪೇರ್ ಮಾಡಿ ಮೆಷರ್ ಮಾಡಿ ಆಮೇಲೆ ಕಮ್ಯುನಿಕೇಟ್ ಮಾಡ್ತಾರೆ. ಯಾರ್ಯಾರಿಗೆಲ್ಲ ಅಕೌಂಟಿಂಗ್ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಇರುತ್ತೋ, ಯೂಸರ್ಸ್ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಕಮ್ಯುನಿಕೇಟ್ ಮಾಡಿ ಒಂದು ಡಿಸಿಷನ್ನ ತೊಗೊಳ್ತಾರಲ್ಲ ಅದನ್ನು ನಾವು ಅಕೌಂಟಿಂಗ್ ಅಂತ ಹೇಳಿ ಕರಿತೀವಿ, ಓಕೆನಾ. ಅಕೌಂಟಿಂಗ್ ಅಂದರೆ ನೀವು ಹಿಂಗೆ ಬರಿಬೋದು, ಐಡೆಂಟಿಫೈಯಿಂಗ್, ಮೆಷರಿಂಗ್, ಸಮರೈಸಿಂಗ್, ಅನಲೈಸಿಂಗ್, ಇಂಟರ್ಪ್ರಿಟೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತಲೂ ಬರೋದ್ರೂ ಆಗುತ್ತೆ, ಇಲ್ಲ ಈ ರೀತಿ ಬರೋದ್ರೂ ಆಗುತ್ತೆ, ಓಕೆನಾ. ಅದನ್ನು ನಾವು ಅಕೌಂಟಿಂಗ್ ಅಂತ ಹೇಳಿ ಕರಿತೀವಿ. ಇನ್ನು ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್, ಆಬ್ಜೆಕ್ಟಿವ್ಸ್ ಏನೇನಿದೆ ಅಕೌಂಟಿಂಗ್ದು ಅಂದರೆ ಟು ಮೇಂಟೈನ್ ದ ಸಿಸ್ಟಮ್ಯಾಟಿಕ್ ಅಕೌಂಟಿಂಗ್ ರೆಕಾರ್ಡ್ಸ್. ಸೊ ಅಕೌಂಟಿಂಗ್ ಅಂದ ತಕ್ಷಣ ನಮ್ಗೆ ಏನು ಗ್ಯಾಪ್ನಾಗ ಬರುತ್ತೆ ಅಂದರೆ ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಅಕೌಂಟ್ಸನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ, ಓಕೆನಾ. ಏನೇ ಒಂದು ಡಿಸಿಷನ್ಸ್ ಇದ್ದರೂ ಅಥವಾ ಏನೇ ಒಂದು ಇದ್ದರೂ ಕೂಡ ಪ್ರತಿಯೊಂದು ಎಂಟ್ರಿನೂ ಕೂಡ ಸಿಸ್ಟಮ್ಯಾಟಿಕ್ ವೇ ಅಂದರೆ ಒಂದು ಪ್ರೊಸೀಜರ್ ಇರುತ್ತಲ್ಲ ಆ ಪ್ರೊಸೀಜರ್ಸಲ್ಲೇ ಅಕೌಂಟಿಂಗ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಟು ಅಸರ್ಟೈನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ದ ಬಿಸ್ನೆಸ್. ಸೊ ಮೇಂಟೈನ್ ಮಾಡೋ ರೀಸನಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಕಂಪನಿ ಲಾಸಲ್ಲಿ ಇದೆಯಾ ಅಥವಾ ಪ್ರಾಫಿಟಲ್ಲಿ ಇದೆಯಾ ಅಂತ ಹೇಳಿ ಗೊತ್ತಾಗೋಗುತ್ತೆ. ಯಾವುದ್ರ ಮೂಲಕ ಅಂದರೆ ನಾವೇನು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿರ್ತೀವೋ ಸೊ ಆ ಬೇಸಿಸ್ ಮೇಲೆ ನಮಗೆ ಪ್ರಾಫಿಟ್ ಆ ಲಾಸ ಅಂತ ಹೇಳಿ ಗೊತ್ತಾಗುತ್ತೆ, ಓಕೆನಾ. ನೆಕ್ಸ್ಟ್ ಟು ಡಿಟರ್ಮೈನ್ ದಿ ಫಿನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಸೊ ಫಿನಾನ್ಷಿಯಲ್ ಪೊಸಿಷನ್ ಏನಿದೆ ಬಿಸ್ನೆಸ್ಸು ಅನ್ನೋದನ್ನು ಕೂಡ ನಾವು ಅಕೌಂಟಿಂಗಿಂದ ನಾವು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಟು ನೋ ದ ಸೋರ್ಸಸ್ ಆಫ್ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆನ್ಸಸ್. ಸೊ ನಮಗೆ ಕಂಪ್ನಿಗೆ ಯಾವ್ಯಾವ ಕಡೆಯಿಂದ ಎಕ್ಸ್ಪೆನ್ಸಸ್ ಆ್ಯಂಡ್ ರೆವಿನ್ಯೂಸ್ ಬರುತ್ತೆ ಅನ್ನೋದನ್ನು ಕೂಡ ನಾವು ಅಕೌಂಟಿಂಗಿಂದ ನಮಗೆ ಗೊತ್ತಾಗುತ್ತೆ. ಪ್ರಾಪರಾಗಿ ಅಕೌಂಟ್ಸ್ನ ಮೇಂಟೈನ್ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಟು ಪ್ರೊವೈಡ್ ದ ಅಕೌಂಟಿಂಗ್ ಇನ್ಫಾರ್ಮೇಷನ್ ಟು ದ ಯೂಸರ್ಸ್. ಸೊ ಯೂಸರ್ಸ್ ಅಂದರೆ ಯಾರ್ಯಾರು ಅಂದರೆ ಯಾರಿಗೆ ಅಕೌಂಟಿಂಗ್ ಇನ್ಫಾರ್ಮೇಷನ್ ಅನ್ನೋದು ರಿಕ್ವೈರ್ಡ್ ಇರುತ್ತೆ. ಅಂದರೆ ಎಕ್ಸಾಂಪಲ್ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ಗಾಗಿರ್ಬೋದು, ಇವರಿಗೆಲ್ಲ ಅಕೌಂಟಿಂಗ್ ಇನ್ಫಾರ್ಮೇಷನ್ ಅನ್ನೋದು ಬೇಕೇ ಬೇಕಾಗಿರುತ್ತಲ್ವ. ಸೊ ಅಂಥವ್ರಿಗೆ ಪ್ರಾಪರಾಗಿ ಅಕೌಂಟಿಂಗ್ ಇನ್ಫಾರ್ಮೇಷನ್ ಅನ್ನೋದನ್ನ ಪ್ರೊವೈಡ್ ಮಾಡುತ್ತೆ. ಯಾವಾಗ ಅಂದರೆ ನಾವು ಪ್ರಾಪರಾಗಿ ಅಂದರೆ ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ನಾವು ಅಕೌಂಟ್ಸ್ನ ಪ್ರಿಪೇರ್ ಮಾಡಿದಾಗ ಮಾತ್ರ ಇದೆಲ್ಲ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಟು ಮೇಕ್ ಅ ಬೆಟರ್ ಡಿಸಿಷನ್. ಅಂದರೆ ಇವಾಗ ಕಂಪನಿ ಏನಾದರೂ ಒಂದು ಲಾಸ್ ಸ್ಟೇಜಲ್ಲಿ ಇತ್ತು ಅಂದರೆ ಆವಾಗ ಕಂಪ್ನಿಗೆ ಒಂದು ಬೆಟರ್ ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂದರೆ ಇವಾಗ
ಲಾಸಲ್ಲಿದ್ದರೆ ಯಾವ ರೀತಿ ನಾವು ಪ್ರಾಫಿಟ್ ಮಾಡ್ಬೋದು, ಪ್ರಾಫಿಟ್ನ ಇನ್ಕ್ರೀಸ್ ಮಾಡೋ ಒಂದು ವೇಸ್ ಯಾವುದಿದೆ ಅಂತ ಒಂದು ಬೆಟರ್ ಡಿಸಿಷನ್ ತಗೊಳ್ಳೋದಕ್ಕೂ ಕೂಡ ಅಕೌಂಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಟು ಫಿಲ್ಫಿಲ್ ದ ಲೀಗಲ್ ರಿಕ್ವೈರ್ಮೆಂಟ್ಸ್, ಅಂದರೆ ಇವಾಗ ಕಂಪನಿ ಆದವರು ಟ್ಯಾಕ್ಸ್ ಅನ್ನೋದನ್ನ ಪೇ ಮಾಡಲೇಬೇಕಲ್ವಾ. ಸೊ ಈ ಬ್ಯಾಲೆನ್ಸ್ ಶೀಟ್ನ ಪ್ರಾಪರಾಗಿ ರೆಕಾರ್ಡ್ ಮಾಡೋದ್ರಿಂದ ಎಷ್ಟು ಟ್ಯಾಕ್ಸ್ನ ನಾವು ಪೇ ಮಾಡಬೇಕು ಅನ್ನೋದು ಕೂಡ ನಮಗೆ ಪ್ರಾಪರಾಗಿ ಗೊತ್ತಾಗುತ್ತೆ. ಸೊ ಇಷ್ಟು ಕೂಡ ಒಂದು ಆಬ್ಜೆಕ್ಟಿವ್ಸ್ ಆಫ್ ಆನ್ ಅಕೌಂಟಿಂಗ್ ಅನ್ಬೋದು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡೋದಾದರೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಫೀಚರ್ಸ್ ಆಫ್ ಅಕೌಂಟಿಂಗ್. ಸೊ ಏನೇನೆಲ್ಲ ಫೀಚರ್ಸ್ ಇದೆ ಅಕೌಂಟಿಂಗು ಅಂದರೆ, ಫಸ್ಟು ಐಡೆಂಟಿಫೈಯಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆಫ್ ದ ಕಂಪನಿ. ಸೊ ಕಂಪನಿಯವ್ರು ಏನು ಮಾಡಬೇಕು ಅಂದರೆ ಫಸ್ಟು ಐಡೆಂಟಿಫೈ ಮಾಡಬೇಕಾಗುತ್ತೆ, ಏನೇನು ಟ್ರಾನ್ಸಾಕ್ಷನ್ಸ್ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟು ಮೆಷರಿಂಗ್ ದ ಮನಿ ವರ್ತ್, ಅಂದರೆ ಇವಾಗ ದುಡ್ಡಿನ ಸಮನೆ ಏನಾದ್ರು ವರ್ತ್ ಕೊಟ್ಟಿದ್ದಾರಾ ಅಂತ ಹೇಳಿ ಮೆಷರ್ ಮಾಡ್ಕೋಬೇಕಾಗುತ್ತೆ. ಸೊ ಅಂಥದ್ದು ಯಾವುದಾದ್ರು ವಸ್ತು ಇದೆಯಾ ಅಂತ ಹೇಳಿ ನೋಡಬೇಕಾಗುತ್ತೆ. ನೆಕ್ಸ್ಟು ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ ಇನ್ ಕ್ರೆಡಿಟ್ ಆರ್ ಕ್ಯಾಶ್ ಬೇಸಿಸ್. ಇವಾಗ ಒಬ್ಬ ಕಸ್ಟಮರ್ ಏನಾದ್ರು ಇದ್ದರು ಅಂದರೆ ಅವರು ಮೇ ಬಿ ಗೂಡ್ಸ್ ಅನ್ನೋದನ್ನ ಕ್ರೆಡಿಟ್ ಅಥವಾ ಕ್ಯಾಶ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡ್ಬೋದಲ್ವಾ. ಸೊ ಅದನ್ನು ನಾವು ಸಪ್ರೇಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಕ್ರೆಡಿಟ್ ಬೇಸಿಸ್ ಟ್ರಾನ್ಸಾಕ್ಷನ್ ಎಷ್ಟಿದೆ, ಕ್ಯಾಶ್ ಬೇಸಿಸ್ ಟ್ರಾನ್ಸಾಕ್ಷನ್ ಎಷ್ಟಿದೆ ಅಂತ ಹೇಳಿ ಸಪ್ರೇಟಾಗಿ ನಾವು ಮೆಷರ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಕ್ಲಾಸಿಫೈಯಿಂಗ್ ದ ಟ್ರಾನ್ಸಾಕ್ಷನ್ ಅಕಾರ್ಡಿಂಗ್ ಟು ದ ನೇಚರ್. ಸೊ ಇವಾಗ ಇಲ್ಲಿ ರೆಕಾರ್ಡ್ ಮಾಡಿದ ಮೇಲೆ ಪ್ರಾಪರಾಗಿ ಕ್ಲಾಸಿಫೈ ಮಾಡಬೇಕಾಗುತ್ತೆ, ಅದು ಯಾವ ನೇಚರ್ ಬೇಸಿಸ್ ಮೇಲೆ ಇದೆ ಅನ್ನೋದನ್ನ ಕ್ಲಾಸಿಫೈ ಮಾಡ್ತೀರಾ, ಓಕೆನಾ. ನೆಕ್ಸ್ಟ್ ಸಮರೈಸಿಂಗ್ ದ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಇದೆಲ್ಲ ರೆಕಾರ್ಡ್ ಮಾಡಿ ಟ್ರಾನ್ಸಾಕ್ಷನ್ಸ್ನೆಲ್ಲ ಪ್ರಾಪರಾಗಿ ಕ್ಲಾಸಿಫೈ ಮಾಡಿದ ಮೇಲೆ ನೀವು ಸಮರೈಸ್ ಮಾಡ್ತೀರಾ, ಟ್ರೇಡಿಂಗ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಅಥವಾ P&L ಅಕೌಂಟು ಕರೆಕ್ಟಾಗಿದೆಯಾ ಅಂತ ಹೇಳಿ ಒಂದು ಸಮರೈಸ್ ಮಾಡ್ತೀರಾ. ಅದಾದಮೇಲೆ ಇಂಟರ್ಪ್ರಿಟೇಷನ್ ಆ್ಯಂಡ್ ಅನಾಲಿಸಿಸ್ ಆಫ್ ರಿಸಲ್ಟ್ಸ್. ಇದೇನು ನೀವು ಸಮರೈಸ್ ಮಾಡಿದ್ಮೇಲೆ ಏನು ಬ್ಯಾಲೆನ್ಸ್ ಶೀಟ್ ಆನ್ಸರ್ಗಳು ಏನಿರುತ್ತೋ ಅದನ್ನು ಒಂದು ಸತಿ ಅನಲೈಸ್ ಮಾಡ್ತೀರಾ, ರಿಸಲ್ಟ್ ಪ್ರಾಪರಾಗಿದೆಯಾ ಇಲ್ವಾ ಅಂತ ಹೇಳಿ ಅನಲೈಸ್ ಮಾಡ್ತೀರಾ. ಆಮೇಲೆ ಇಲ್ಲಿ ಏನು ಅನಲೈಸ್ ಮಾಡಿರ್ತಿರೋ ರಿಸಲ್ಟ್ನ ಅದನ್ನು ಒಂದು ಸತಿ ಕಮ್ಯುನಿಕೇಟ್ ಮಾಡ್ತೀರಾ. ಅಂದರೆ ಯಾರ್ಯಾರೆಲ್ಲ ನಿಮಗೆ ಕಂಪ್ನಿಗೆ ಬೇಕಾಗಿರ್ತಾರೆ ಅವ್ರ ಜೊತೆ ಎಲ್ಲ ಈ ಒಂದು ಅಕೌಂಟಿಂಗ್ ಇನ್ಫಾರ್ಮೇಷನ್ನ ನೀವು ಶೇರ್ ಮಾಡಿ, ಅವ್ರಿಗೆ ಇವಾಗ ಇನ್ವೆಸ್ಟರ್ಸ್ ಒಬ್ಬರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂದ್ಕೊಳ್ಳಿ ಕಂಪ್ನಿಗೆ. ಸೊ ಆ ಒಂದು ಇನ್ವೆಸ್ಟರ್ಸ್ಗೆ ಈ ಒಂದು ಡೀಟೇಲ್ಸ್ನೆಲ್ಲ ನೀವು ಪ್ರಾಪರಾಗಿ ಹೇಳ್ತಾ ಹೋಗ್ತೀರಾ, ಓಕೆನಾ. ಸೊ ಇಷ್ಟು ಕೂಡ ಒಂದು ಫೀಚರ್ಸ್ ಆಫ್ ಅಕೌಂಟಿಂಗ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅಕೌಂಟಿಂಗ್ ಸೈಕಲ್ ಅಥವಾ ಪ್ರೋಸೆಸ್. ಸೊ ಅಕೌಂಟಿಂಗ್ ಸೈಕಲ್ ಅಥವಾ ಪ್ರೋಸೆಸ್ ಏನೇನೆಲ್ಲ ಪ್ರೋಸೆಸ್ ಇದೆ ಅಂದರೆ, ಫಸ್ಟ್ ಪ್ರೋಸೆಸ್ ಇದನ್ನು ನೀವು ಯಾವಾಗಲೂ ಕೂಡ ಒಂದು ಡಯಾಗ್ರಾಮೆಟಿಕ್ ಫಾರ್ಮಲ್ಲೇ ನೀವು ರೆಪ್ರೆಸೆಂಟ್ ಮಾಡಬೇಕು, ಓಕೆನಾ. ಈಗ ಫಸ್ಟು ಐಡೆಂಟಿಫೈಯಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಇಲ್ಲಿ ಬರೀತೀರಾ, ಆಮೇಲೆ ಈ ಥರ ಒಂದು ಹಾಕ್ಕೊಂಡು ನೆಕ್ಸ್ಟ್ ನೀವು ಹಾಗೇ ಒಂದೊಂದೇ ಸ್ಟೆಪ್ಸ್ಗಳನ್ನ ಬರಿತಾ ಹೋಗಿ. ನೀವು ಎಕ್ಸಾಮಲ್ಲಿ ನಿಮ್ಗೆ ಏನು ಮೀನು ಅಂದರೆ ಈ ಥರ ಡಯಾಗ್ರಾಮ್ಸು ಅಥವಾ ಅಂಡರ್ಲೈನು ಇದರಿಂದನೇ ನಿಮಗೆ ಮಾರ್ಕ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ನಾನು ಜಸ್ಟ್ ಈ ಥರ ಬರೆದಿದ್ದೀನಿ, ಬಟ್ ನೀವು ಡಯಾಗ್ರಾಮೆಟಿಕ್ ಫಾರ್ಮಲ್ಲೇ ಬರೀರಿ, ಓಕೆನಾ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಐಡೆಂಟಿಫೈಯಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೊ ಯಾವ ರೀತಿ ಅಂದರೆ ಫಸ್ಟ್ ಏನು ಮಾಡಬೇಕು ಅಂದರೆ ಅನಲೈಸ್ ಮಾಡಬೇಕು, ಏನೇನೆಲ್ಲ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇದೆ ಅಂತ ಹೇಳಿ ಅನಲೈಸ್ ಮಾಡಿ ಅದನ್ನು ಐಡೆಂಟಿಫೈ ಮಾಡ್ತೀರಾ. ಏನೇನೆಲ್ಲ ಟ್ರಾನ್ಸಾಕ್ಷನ್ಸ್ ಬಿಸ್ನೆಸ್ಸಲ್ಲಿ ಆಗಿದೆ ಅದನ್ನೆಲ್ಲ ನೀವು ಏನೇ ಒಂದು ಟ್ರಾನ್ಸಾಕ್ಷನ್ ಆಗಲಿ ಫಸ್ಟು ಎಲ್ಲ ಟ್ರಾನ್ಸಾಕ್ಷನ್ಸ್ನೂ ಕೂಡ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಇದಾದಮೇಲೆ ಮೇಕ್ ಜರ್ನಲ್ ಎಂಟ್ರಿ. ಸೊ ಒನ್ಸ್ ನೀವು ಯಾವಾಗ ಒಂದು ಟ್ರಾನ್ಸಾಕ್ಷನ್ಸ್ ಅನ್ನೋದನ್ನ ಐಡೆಂಟಿಫೈ ಮಾಡ್ತೀರೋ ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ಆ ಒಂದು ಟ್ರಾನ್ಸಾಕ್ಷನ್ಸ್ನ ನೀವು ಫಸ್ಟು ಜರ್ನಲ್ ಅಕೌಂಟ್ಸಲ್ಲಿ ಎಂಟ್ರಿ ಮಾಡ್ತೀರಾ. ಏನೇ ಟ್ರಾನ್ಸಾಕ್ಷನ್ಸ್ ಇದ್ದರೂ ಎಲ್ಲನೂ ಕೂಡ ಒಂದೇ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀರಾ, ಓಕೆನಾ. ಈ ಒಂದು ಬುಕ್ಕಲ್ಲಿ ಎಂಟ್ರಿ ಮಾಡಿದಾಗ ನಿಮ್ಗೇನಾಗುತ್ತೆ ಅಂದರೆ ಟ್ರಾನ್ಸಾಕ್ಷನ್ಸ್ ಅನ್ನೋದು ಇವಾಗ ನಮಗೆ ಪರ್ಚೇಸ್ ಬುಕ್ ಬೇಕು ಅಥವಾ ಸೇಲ್ಸ್ ಬುಕ್ ಬೇಕು ಅಂದಿದ ತಕ್ಷಣ, ಸೇಲ್ಸ್ ಅಕೌಂಟ್ ಬೇಕು ಅಂದಿದ ತಕ್ಷಣ ನಮಗೆ ಎಲ್ಲನೂ ಹುಡುಕ್ತಾ ಹೋಗಬೇಕಾಗುತ್ತೆ ಜರ್ನಲ್ ಎಂಟ್ರೀಸಲ್ಲಿ. ಬಿಕಾಸ್ ಎಲ್ಲನೂ ಕೂಡ ಒಂದೇ ಜಾಗದಲ್ಲಿ ನಾವು ಸ್ಟೋರ್ ಮಾಡಿರ್ತೀವಿ. ಸೊ ಅದನ್ನು ಈಸಿ ಮಾಡ್ಕೋಬೇಕು ಅನ್ನೋ ರೀಸನ್ಗೆ ಲೆಡ್ಜರ್ ಅಕೌಂಟ್ನಲ್ಲಿ ನೀವು ಏನೇ ಇನ್ಫಾರ್ಮೇಷನ್ಸ್ ಇದ್ರೂ ಸ್ಟೋರ್ ಮಾಡ್ತೀರಾ, ಆಯಿತಾ. ಅಂದರೆ ಸಪ್ರೇಟ್ ಅಕೌಂಟ್ಸ್ಗಳನ್ನ ಮೇಂಟೈನ್ ಮಾಡ್ತೀರಾ ಲೆಡ್ಜರ್ ಅಕೌಂಟಲ್ಲಿ, ಓಕೆನಾ. ಫಸ್ಟ್ ನೀವು ಏನು ಮಾಡ್ತೀರಾ, ಟ್ರಾನ್ಸಾಕ್ಷನ್ನ ಐಡೆಂಟಿಫೈ ಮಾಡ್ತೀರಾ, ಆಮೇಲೆ ಎಲ್ಲ ಟ್ರಾನ್ಸಾಕ್ಷನ್ಸ್ನೂ ಕೂಡ ಜರ್ನಲ್ ಎಂಟ್ರೀಸಲ್ಲಿ ನೀವು ಹಾಕ್ಕೊಳ್ತೀರಾ. ಅದಾದಮೇಲೆ ಆ ಎಂಟ್ರೀಸ್ನ ಸಪ್ರೇಟಾಗಿ ಲೆಡ್ಜರ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡ್ತೀರಾ, ಓಕೆನಾ. ನೆಕ್ಸ್ಟ್ ಫೋರ್ತ್ ಒನ್ ಬಂದುಬಿಟ್ಟು ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್. ಸೊ ಟ್ರಯಲ್ ಬ್ಯಾಲೆನ್ಸ್ ಅಂದರೆ ಏನು ಅಂದರೆ ಎಲ್ಲ ಟ್ರಾನ್ಸಾಕ್ಷನ್ಸು ರೆಕಾರ್ಡ್ ಆದಮೇಲೆ ಅವ್ರೇನು ಮಾಡ್ತಾರೆ ಅಂದರೆ ಟ್ರಯಲ್ ಬ್ಯಾಲೆನ್ಸಲ್ಲಿ ರೆಕಾರ್ಡ್ ಮಾಡ್ತಾರೆ. ಟ್ರಯಲ್ ಬ್ಯಾಲೆನ್ಸಲ್ಲಿ ಯಾವ ರೀತಿ ರೆಕಾರ್ಡ್ ಮಾಡ್ತಾರೆ ಅಂದರೆ ಲೆಡ್ಜರ್ ಅಕೌಂಟ್ಸಲ್ಲಿ ಏನಾದ್ರು ಎರರ್ ಬಂದಿದೆಯಾ ಇಲ್ವಾ ಅಂತ ಫೈಂಡ್ ಔಟ್ ಮಾಡೋ ರೀಸನಿಂದ ಟ್ರಯಲ್ ಬ್ಯಾಲೆನ್ಸಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೆ.
ನೆಕ್ಸ್ಟು ಮೇಕ್ ಅಡ್ಜಸ್ಟಿಂಗ್ ಎಂಟ್ರೀಸ್ ಅಂದರೆ ಈಗ ಎಕ್ಸಾಂಪಲ್ ಇವಾಗ ನಾವು ಇಯರ್ ಎಂಡಿಂಗಲ್ಲಿ ಏನೋ ಒಂದು ಇಯರ್ ಎಂಡಿಂಗಲ್ಲಿ ಅಲ್ವಾ ನಾವು ಪ್ರಿಪೇರ್ ಮಾಡೋದು. ಸೊ ಅವರು ಪ್ರಿಪೇರ್ ಮಾಡಿಬಿಟ್ಟಿರ್ತಾರೆ ಅಂದ್ಕೊಳ್ಳಿ ಬ್ಯಾಲೆನ್ಸ್ ಶೀಟ್ನ. ಸೊ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಆದಮೇಲೆ ನಮಗೇನಾದರೂ ಒಂದು ಎಂಟ್ರಿ ಜಾಸ್ತಿ ಹಾಕಬೇಕಿತ್ತು. ಈಗ ಯಾರೋ ಒಬ್ಬರು ಬಂದು ಇನ್ನೊಂದು ಸ್ವಲ್ಪ ಗೂಡ್ಸ್ನ ಪರ್ಚೇಸ್ ಮಾಡಿದ್ರು ಅಂದ್ಕೊಳ್ಳಿ, ಬಟ್ ಆ ಎಂಟ್ರಿ ನಾವು ಹಾಕಿರಲ್ಲ. ಅವಾಗ ನಾವು ಏನು ಮಾಡಬೇಕು ಅಂದರೆ ಅಡ್ಜಸ್ಟೆಡ್ ಎಂಟ್ರೀಸಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಸೊ ಅದನ್ನು ನಾವು ಮೇಕ್ ಅಡ್ಜಸ್ಟಿಂಗ್ ಎಂಟ್ರೀಸ್ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಪ್ರಿಪೇರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಇವಾಗ ಏನೇ ಒಂದು ಅಡ್ಜಸ್ಟೆಡ್ ಎಂಟ್ರೀಸ್ ಇದ್ರೂ ಎಲ್ಲನೂ ಕೂಡ ಸೇರಿಸಿದ್ಮೇಲೆ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತೀರಾ. ಅಂದರೆ ಟ್ರೇಡಿಂಗ್ ಅಕೌಂಟ್ ಆಗಿರ್ಬೋದು, P&L ಅಕೌಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು. ಸೊ ಇದರಲ್ಲಿ ಎಲ್ಲ ಪ್ರಿಪೇರ್ ಮಾಡಿದ್ಮೇಲೆ ಲಾಸ್ಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಏನಿದೆಯೋ ಅದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ತೀರಾ. ಓಕೆನಾ? ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿದ್ಮೇಲೆ ಕ್ಲೋಸ್ ಅಕೌಂಟ್ಸ್ ಅಂದರೆ ಕನ್ಕ್ಲೂಷನನ್ನು ಕೊಡ್ತೀರಾ. ಇವಾಗ ಕನ್ಕ್ಲೂಷನ್ ಪ್ರಾಪರಾಗಿ ಇದೆಯಾ ಅಂತ ಹೇಳಿ ಎಲ್ಲ ನೋಡಿಬಿಟ್ಟು ಬ್ಯಾಲೆನ್ಸ್ ಶೀಟಲ್ಲಿ ಏನಾದ್ರು ಮಿಸ್ಸಸ್ ಇದೆಯಾ ಅಥವಾ ಮಿಸ್ಸಿಂಗ್ ಏನಾದ್ರು ಇದೆಯಾ ಅಂತ ಹೇಳಿ ನೋಡಿ ಆಗ ಅಕೌಂಟ್ಸ್ ಅನ್ನೋದನ್ನ ನೀವು ಕ್ಲೋಸ್ ಮಾಡ್ತೀರಾ. ಓಕೆನಾ? ಇನ್ನು ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಇವಾಗ ಅಕೌಂಟ್ಸ್ ಅನ್ನೋದನ್ನ ಕ್ಲೋಸ್ ಮಾಡಿದ್ದೀರಾ, ಬಟ್ ಒಂದ್ಸತಿ ನಮಗೆ ಕ್ಲಾರಿಟಿ ಬೇಕಲ್ಲ ವೆದರ್ ಅದು ಕರೆಕ್ಟಾಗಿದೆಯಾ ಇಲ್ವಾ ಅನ್ನೋ ರೀಸನ್ಗೆ ಲಾಸ್ಟ್ ಸ್ಟೆಪ್ ಏನು ಅಂದರೆ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಸೊ ಒಂದ್ಸರಿ ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ನ ಮಾಡ್ತೀರಾ, ವೆದರ್ ಇನ್ಫಾರ್ಮೇಷನ್ ಕರೆಕ್ಟ್ ಇದೆಯಾ ಅಥವಾ ರಾಂಗ್ ಇದೆಯಾ ಅಂತ ಹೇಳಿ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅನ್ನೋದನ್ನ ಮಾಡ್ತೀರಾ. ಓಕೆನಾ? ಸೊ ಇಲ್ಲಿಗೆ ಈ ಒಂದು ಪಾರ್ಟ್ 1 ಅನ್ನೋದು ಕಂಪ್ಲೀಟ್ ಆಗುತ್ತೆ. ಪಾರ್ಟ್ 2 ಬಂದುಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ಇದರಲ್ಲಿ ಸ್ವಲ್ಪ ಥಿಯರಿ ಪಾರ್ಟ್ ಅನ್ನೋದನ್ನ ನಾನು ಕವರ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಥಿಯರಿ ಪಾರ್ಟ್ಸ್ ಅನ್ನೋದನ್ನ ಕವರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.